ನಮಸ್ಕಾರ. ನನ್ನ ಆತ್ಮೀಯ ಬಂಧು ಮಿತ್ರರೇ, ಅಣ್ಣ ತಮ್ಮಂದಿರಿಗೆ ಹೇಳೋದೇನೆಂದರೆ, ನಾವು ಸ್ವಲ್ಪ ದಿವಸ ಮೊದಲೆಲ್ಲ ಕೇಳ್ತೀವಿ ಏಪ್ರಿಲ್ ಮೇದಲ್ಲಿ ತುಂಬ ಬಿಸಿಲು ಬರ್ತಾ ಇದೆ, ಅದರಿಂದ ನಾವೆಲ್ಲ ಸುರಕ್ಷಿತವಾಗಿರಬೇಕು ಅಂತ ಹೇಳ್ತಕ್ಕಂಥದ್ದು. ಇವತ್ತು ನಾವು ಅಬ್ಸರ್ವ್ ಮಾಡ್ತಾಯಿದ್ದೀವಿ, ನಾವೆಲ್ಲರ ಸ್ವಲ್ಪ ಹೊರಗೆ ಬಿಸಿಲಾಗಿ ಹೋಗಿ ಬಂದೇವು ಅಂದ್ರೆ ನಮ್ಮ ಮುಖ ಆಮೇಲೆ ಕೈ ಎಲ್ಲ ಕರ್ರಗೆ ಬೀಳತ್ತದ. ಡೈರೆಕ್ಟಾಗಿ ಸೂರ್ಯನ ಕಿರಣ ನಮ್ಮ ಬಾಡಿ ಮೇಲೆ ಬಿದ್ದು ಸ್ಕಿನ್ ಸುಡ್ತಾ ಇದೆ. ಆಮೇಲೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸ್ಕಿನ್ ಡಿಸೀಸ್ ಕೂಡ ಬರ್ತಕ್ಕಂಥದ್ದು ಆಗ್ಬೋದು. ಆಮೇಲೆ ಇದಕ್ಕೆ ನಾವು ಸೇಫ್ ಆಗಿರಬೇಕು. ಆನಂತರ ಎರಡನೇದು, ನಾವು ಬಿಸಿಲಾಗಿ ಎಲ್ಲರ ಹೋಗಿ ಬಂದ ತಕ್ಷಣ ಗಡ ಫ್ರಿಜ್ದಾಗಿನ ನೀರು ತೊಗೊಂಡು ಗಟ್ಟ ಕುಡಿತೀವಿ. ಹಾಗಾಗಿ ನಮ್ಮ ಬಾಡಿ ಡ್ಯಾಮೇಜ್ ಆಗೋಂಥ ಸಾಧ್ಯತೆ ಕೂಡ ಇದೆ. ಆಮೇಲೆ ಹೊರಗಿನ ನಾವು ಬಂದಮೇಲೆ ಸುಮ್ಮನೆ ಒಂದು 2 ನಿಮಿಷ 5 ನಿಮಿಷ ಕುಂತು ಆಮೇಲೆ ನೀರು ಯಾವ ಕುಡೀರಿ ಅಂತಂದ್ರೆ, ನಿಮ್ಮಲ್ಲಿ ಯಾವ್ದಾರ ಒಂದು ತಾಂಬೂರು ಕೊಡ ಇತ್ತಂದ್ರೆ ಆ ಕೊಡದಾಗಿಂದ ನೀರು ಕುಡೀರಿ. ಇಲ್ಲ ತಾಂಬೂರು ಕೊಡ ಇಲ್ಲ ಅಂದ್ರೆ ಗಡಿಗೆ ಇತ್ತಂದ್ರೆ ಗಡಿಗೆದಾಗಿನ ನೀರು ಕುಡೀರಿ. ಅವಾಗ ನಿಮ್ಮ ಬಾಡಿ ರಿಲೀಫ್ ಆಗಿರ್ತದೆ, ನಿಮ್ಮ ಬಾಡಿ ತಣ್ಣಗೂ ಆಗಿರ್ತದೆ. ಆವಾಗ ಆ ನೀರು ಕೊಂಡ್ರೂ ನಮ್ಮ ಬಾಡಿಗೇನು ಡ್ಯಾಮೇಜ್ ಆಗೋಲ್ಲ. ಆಮೇಲೆ ನಿಡ್ಕೆ ಇಲ್ಲ ಅಂತಂದು ನೀವು ನೀರು ಕುಡಿಯಲ್ದಪ್ಲೆ ಭೀ ಇರಬೇಡ್ರಿ. ಅಟ್ಲೀಸ್ಟ್ ಒಂದು ಅರ್ಧ ತಾಸಿಗೆ ಒಂದು ಸಲ ಒಂದು ಅರ್ಧ ಗ್ಲಾಸರ ನೀರು ಕುಡೀರಿ. ಅಗರ್ ಎಲ್ಲಕ್ಕಿಂತ ಚಲೋ, ಅಗರ್ ನಿಂಬಲ್ಲಿ ನಿಂಬೆಕಾಯಿ ಇತ್ತಂದ್ರೆ ಒಂದೇ ಹನಿ ಆ ನಿಂಬೆಕಾಯಿ ಹಾಕಿ ಅರ್ಧ ಗ್ಲಾಸ್ ನೀರನ್ನ ಕುಡಿತಾ ಹೋಗ್ರಿ. ಎವ್ರಿ ಟೈಮ್ ಕುಡಿತಾ ಹೋಗ್ರಿ. ನಿಮ್ಮ ಬಾಡಿ ಎನರ್ಜಿ ಆಗಿರ್ತದೆ. ಯಾಕಂದ್ರೆ ಪಸೀನಾ ಬಿಡ್ಲತ್ತದ, ನಮ್ಮ ಇಮ್ಯುನಿಟಿ ಜಾಸ್ತಿಯಾಗಿ ಪಸೀನಾ ಬಿಡ್ಲತ್ತದ, ಬಾಡಿದಾಗ ನೀರಿನ ಅಂಶ ಕಮ್ಮಿ ಆಗ್ಲತ್ತದ. ಹಾಗಾಗಿ ಹಲವಾರು ಡಿಸೀಸ್ ಬರ್ತಕ್ಕಂಥದ್ದು ಈ ಲಕ್ಷಣಗಳು ಕಾಣಿಸ್ತಾ ಇದೆ. ಹಾಗಾಗಿ ಮಕ್ಕಳಿಗೆ ಭೀ ಕೂಡ ನೀವು ಹೊರಗೆ ಬಿಡಬೇಡ್ರಿ. ಯಾಕಂದ್ರೆ ಆಟ ಪಾಠ ಅಂತಂದು ಹೊರಗೆ ಬಿಡಬೇಡ್ರಿ. ಹೊರಗೆ ಬಿಟ್ಟರೆ ಮಕ್ಕಳಿಗೆ ಭೀ ಭಾಳ, ಯಾಕಂದ್ರೆ ಅವು ನಾಜೂಕ್ ಇರ್ತಾವೆ, ಎಫೆಕ್ಟಿವ್ ಆಗ್ತಕ್ಕಂಥದ್ದು ಅದ. ಹಾಗಾಗಿ ನಾವು ವಿನಂತಿ ಮಾಡ್ತಾಯಿದ್ದೀನಿ ತಮ್ಮೆಲ್ಲರಿಗೂ, ಹೊರಗೆ ಓಡಾಡಬೇಡ್ರಿ. ಯಾಕಂದ್ರೆ ಕೆಲವೊಂದು ವಿಷಯಗಳವ, ನಾವು ದುಡ್ಡು ಗಳಿಸ್ಲಿಕ್ಕೋಸ್ಕರ ನಮ್ಮ ಶರೀರಕ್ಕೆ ಗಮನ ಕೊಡಲ್ಲ ಯಾವಾಗ ಭೀ. ದುಡ್ಡು ಗಳಿಸೋಕ್ಕೋಸ್ಕರ ನಮ್ಮ ಶರೀರಕ್ಕೆ ಗಮನ ಕೊಡಲ್ಲ ಯಾವಾಗ ಭೀ. ಯಾವಾಗ ಶರೀರ ತಕ್ಲೀಫ್ದಾಗ ಬಂತು, ನಮಗೆ ಯಾವುದೋ ಒಂದು ಡಿಸೀಸ್ ಅಡ್ಯಾಕ್ಟ್ ಆಯಿತು, ನಾವು ಎಷ್ಟು ದುಡ್ಡು ಗಳಿಸಿದೆವು ಅದಕ್ಕಿಂತ ಜಾಸ್ತಿ ಹಾಕಿದ್ರು ಭೀ ಕೂಡ ನಮ್ಮ ಶರೀರ ಶುದ್ಧ ಆಗಲ್ಲ. ಯಾಕಂದ್ರೆ ಈ ಶರೀರ ಭಾಳ ಇಂಪಾರ್ಟೆಂಟ್ ಅದ. ಅದಕ್ಕೆ ನಾವು ಎಷ್ಟು ರಕ್ಷಣೆ ಮಾಡ್ತೀವಿ, ಎಷ್ಟು ಸೇಫಾಗಿಡ್ತೀವಿ, ಅಷ್ಟೇ ಲೈಫು ನಮಗೆ ಜಾಸ್ತಿ ಕೊಡ್ತದೆ ಅಂತ ಹೇಳ್ತಾ, ಬಿಸಿಲಾಗ ಜಾಸ್ತಿ ಯಾರು ಓಡಾಡಬೇಡ್ರಿ. ನಮ್ಮ ಅಣ್ಣ ತಮ್ಮರೇ, ಅಕ್ಕ ತಂಗಿಯರೇ, ಪ್ರೀತಿಯ ಬಂಧು ಮಿತ್ರರೇ, ತಾವು ಯಾರು ಬಿಸಿಲಾಗ ಜಾಸ್ತಿ ಓಡಾಡಬೇಡ್ರಿ. ತಾವು ಯಾರು ಹೊರಗಡೆ ಜಾಸ್ತಿ ಹೋಗಬೇಡ್ರಿ ಅಂತ ಹೇಳ್ತಾ, ತಮ್ಮೆಲ್ಲರಿಗೂ ಮತ್ತೆ ನಮಸ್ಕಾರ. ಜೈ ಹಿಂದ್.